ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಇವತ್ತಿನ ಒಂದು ಹೊಸ ಲಾಗು. ಇಲ್ಲಿ ನಮ್ಮ ಜಾತ್ರೆ ನೋಡ್ಬೋದು ನೀವು. ಮತ್ತು ಹುಣ್ಣಿಮೆ ದಿವಸ ನಾವು ಏನೇನು ಮಾಡಿದ್ವಿ ಅನ್ನೋದನ್ನು ಕೂಡ ನೀವು ನೋಡ್ಬೋದು. ಫಸ್ಟ್ ನಮ್ಮ ಹಿತ್ತಲದೊಳಗಿರೋಂಥ ಗಿಡಗಳನ್ನ ನೋಡ್ಬೋದು. ಸೊ ಹೀಗೆಲ್ಲ ಇತ್ತು. ಆ್ಯಂಡ್ ಫಸ್ಟು ಹೂವೆಲ್ಲ ಹರ್ಕೊಂಡು ಅಬಾಲಿ ಹೂ ಭಾಳ ಅರಳಿದ್ವು. ಸೊ ಕನಕಾಂಬರ ಅಂತ ಕೂಡ ಕರೀತಾರೆ, ನಾವು ಅಬಾಲಿ ಅಂತ ಅಂತೀವಿ ನಮ್ಮ ಸೈಡು. ಈ ಹೂವು ಭಾಳ ಅರಳಿದ್ವು, ಅವನ್ನೆಲ್ಲ ಕಿತ್ಕೊಂಡು ಮಮ್ಮಿದಿತ್ತು ಪಾಳೆ. ಯಾವಾಗಲೂ ಅವರ ತೆಗೆದು ಪೋಣಿಸಿ ಕೊಡ್ತಿದ್ರು. ಬಟ್ ಮಮ್ಮಿ ಕೆಲಸದಾಗ ಬ್ಯುಸಿ ಆಗಿರೋದ್ರಿಂದ ನಾನು ಮಾಡಬೇಕಾಗಿತ್ತು. ನಾನು ಹರಿದು ಮತ್ತು ಇದು ಮಾಡಾಕತ್ತೀನಿ. ಸೊ ಹರಿದೆ, ಭಾಳ ಚೆನ್ನಾಗಿದ್ವು ಹೂವು, ಫ್ರೆಶ್ ಇದ್ವು. ಹರಿದಿಟ್ಕೊಂಡು ಬಿಸಿಲು ಬೇರೆ ಭಾಳ ಇತ್ತು. ಸೊ ಅದಕ್ಕೋಸ್ಕರ ಹಂಗೆ ಕುತ್ಕೊಂಡ್ರಾಯ್ತು ಅಂತ ಕುತ್ಕೊಂಡಿದ್ದೆ. ನಮ್ಮನೆ ಬಾಜು ಇರೋ ಒಂದು ಹುಡುಗಿ ಕೂಡ ಬಂದು ಸೊ ಒಂದು ದಾಸವಾಳ ಹೂವು ಮಮ್ಮಿ ಮರ್ತಿದ್ರು ಬೆಳಗ್ಗೆ. ಸೊ ಅವಳ ಜೊತೆ ಮಾತಾಡ್ಕೊತ ಕುತ್ಕೊಂಡಿದ್ವಿ. ಆ್ಯಂಡ್ ಅವತ್ತಿನ ಪೂಜೆ ಈ ರೀತಿ ಇತ್ತು. ಭಾರತ ಹುಣ್ಣಿಮೆ ಇತ್ತು. ಸೊ ಅವತ್ತಿನ ಪೂಜೆ ಈ ರೀತಿ ಇತ್ತು. ಪ್ಲೇನ್ ಇದು ಮಾಡಿದ್ರು ಮಮ್ಮಿ, ಅಕ್ಕಿ ಉಕ್ಕಿ ಮತ್ತು ಮುರುಘಾ ಪಲ್ಯ. ಮತ್ತು ಅವತ್ತೇ ಕೂಡ ನಮ್ಮ ಊರಲ್ಲಿ ವಾರ ಮಾಡಿದರು. ಸೊ ವಾರದ್ದು ಲಾಸ್ಟ್ನೇ ದಿನವೂ ಕೂಡ ಅವತ್ತೇ ಶುಕ್ರವಾರ ಆಗಿತ್ತು. ಸೊ ಅದಕ್ಕೋಸ್ಕರ ಎಡಿಗಂತ ಮಾಡಿದ್ವಿ. ಮತ್ತು ಈ ಥರ ಓಮ್ ಅಂತ ಭಾಳ ಹೂ ಇತ್ತು, ಗುಲಾಬಿ ಹೂವು. ಸೊ ಅದಕ್ಕೋಸ್ಕರ ಈ ಥರ ಡೆಕೋರೇಟ್ ಮಾಡಿದ್ದೆ. ನನಗೆ ಈ ಥರ ಮಾಡೋದಂದ್ರೆ ಭಾಳ ಇಷ್ಟ. ಸೊ ಇದಿಷ್ಟು ಅವತ್ತಿನ ದಿನದ ಕ್ಲಿಪ್ಸು. ಇವತ್ತಿನ ದಿನದ ರಾತ್ರಿ ಕೂಡ ನೀವು ನೋಡ್ಬೋದು, ತುಂಬ ಸ್ಪೆಷಲ್ ಆಗೈತಿ. ಅಂದರೆ ಎಲ್ಲ ದೇವ್ರನ್ನು ಈ ಥರ ಮಾಡಿದ್ವಲ್ಲ, ಅವತ್ತು ದೇವ್ರನ್ನೆಲ್ಲ ಹೊರಗೆ ಕರ್ಕೊಂಡೋಗಿ ಇದು ಮಾಡೋದಿತ್ತು, ಏನೋ ಪೂಜೆ ಮಾಡಿ, ಹೊರಗೆ ಪೂಜೆ ಮಾಡಿ ಲಾಸ್ಟಿಗೆ ಗಂಗಾಳ ಬಾರಿಸ್ಕೊತ, ಅಂದರೆ ಪ್ಲೇಟ್ ಬಾರಿಸ್ಕೊತ ಬರೋದು. ಸೊ ಇದೆ ರಾತ್ರಿ ನಾನು ಪೂಜೆ ಮಾಡ್ತಿದ್ದೆ, ಮಮ್ಮಿ ವಿಡಿಯೋ ಮಾಡ್ತಿದ್ರು. ಸೊ ಅಷ್ಟು ಕರೆಕ್ಟಾಗಿ ಬಂದಿಲ್ಲ ವಿಡಿಯೋ, ಬಟ್ ಎಷ್ಟಿದೆ ಅಷ್ಟನ್ನು ಕ್ಲಿಪ್ಸ್ ಹಾಕೀನಿ. ನಮ್ಮ ಗುಂಡಣ್ಣಗೆ ಫಸ್ಟ್ನೇ ಹಬ್ಬ ಅಲ್ಲ, ಸೊ ಅದಕ್ಕೋಸ್ಕರ ಅವನು ಪ್ಲೇಟ್ ಬಾರಿಸ್ಕೋ ಅಂತ ಬಂದಿದ್ದ. ಎಕ್ಕಿ ಗಿಡದಾನು ದೇವ್ರನ್ನ ಒಳಗೆ ಕರ್ಕೊಳೋದು ಅಂತ ಕರೀತಾರೆ ಈ ಹಬ್ಬದ್ದು. ಸೊ ಎಲ್ಲ ದೇವ್ರನ್ನೂ ಹೊರಗೆ ತೊಗೊಂಬಂದು ಪೂಜೆ ಮಾಡಿ ಮತ್ತು ಏನೈತಲ್ಲ ಮತ್ತು ಒಳಗೆ ತೊಗೊಂಡು ಹೋಗೋದು ಗಂಗಾಳ ಬಾರಿಸ್ಕೊತ. ನೋಡಿ, ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಆ್ಯಂಡ್ ನೆಕ್ಸ್ಟ್ ಕ್ಲಿಪ್ಸ್ ಒಳಗೆ ನಮ್ಮದು ಜಾತ್ರೆಗೆ ಹೋಗಿದ್ದ ಕ್ಲಿಪ್ಸ್ ಕೂಡ ಬರುತ್ತೆ, ನೋಡಿ. ಸೊ ಇದು ನೆಕ್ಸ್ಟ್ ಡೇ ಜಾತ್ರೆಗೆ ಹೋಗಿದ್ವಿ ಅಂದ್ವಲ್ಲ, ಸೊ ಆ ಜಾತ್ರೆ ಕ್ಲಿಪ್ಸ್ ಇದು. ದರ್ಶನ ಕೂಡ ಚೆನ್ನಾಗಾಯಿತು. ಫಸ್ಟ್ ಟೈಮ್ ನಾನು ಮತ್ತು ನಮ್ಮ ಗುಂಡಣ್ಣ, ಅಂದರೆ ನಾನು ಈ ದೇವಸ್ಥಾನಕ್ಕೆ ಬರೋದು ಫಸ್ಟ್ ಟೈಮ್, ನಮ್ಮ ಗುಂಡಣ್ಣನೂ ಕೂಡ ಬರೋದು ಫಸ್ಟ್ ಟೈಮ್. ಸೊ ಅದಕ್ಕೋಸ್ಕರ ಹೋಗಲೇಬೇಕು ಅಂತ ಅಂದ್ಕೊಂಡು ಬಂದಿರೋದು. ಅಲ್ಲಿ ಗೋಡಂಬಿ ಗಿಡ ಇತ್ತು, ನೋಡ್ತಾ ಇದ್ವಿ. ಅಷ್ಟೊಂದು ಹೊರಗೆ ಬಿಸಿಲಿದ್ರೂ ಕೂಡ ಗುಡಿ ಒಳಗೆ ಹೋದ್ರ ತಕ್ಷಣ ಎಷ್ಟು ಪ್ರಶಾಂತವಾಗಿತ್ತು ಮತ್ತು ಎಷ್ಟು ಹಾಯಾಗಿತ್ತು ಅಂದ್ರೆ ಅಷ್ಟು ಕೂಲಾಗಿತ್ತು ಅಲ್ಲಿ ದೇವಸ್ಥಾನದ ಇದು ಎಲ್ಲ. ಬಟ್ ಹೊರಗೆ ಬಂದರೂ ಫುಲ್ಲು ಬಿಸಿಲಿತ್ತು, ಜಳನೂ ಹಂಗೆ ಆಗತ್ತಿತ್ತು. ಆಮೇಲೆ ಏನೈತಿ, ದರ್ಶನ ಚೆಂದ ಆಯ್ತು, ಚಲೋ ಇತ್ತು. ದೇವ್ರ ಗುಡಿ ಎಲ್ಲ ಮಸ್ತ್ ಇತ್ತು. ನಾನಂದ್ರೆ ಫಸ್ಟ್ ಟೈಮ್ ಹೋಗಿದ್ದು, ಚೆನ್ನಾಗಿತ್ತು. ಮತ್ತೇನೈತಿ,
ದೇವ್ರ ದರ್ಶನ ಮುಗಿಸ್ಕೊಂಡು ಮತ್ತು ಅಲ್ಲೇ ಒಂದು 4-5 ಗುಡಿ ಕೂಡ ಅದಾವು. ಉಳ್ವಿ ಬಸವಣ್ಣನ ಜಾತ್ರೆ ಆದ್ಮೇಲೆನೋ ಏನು ಫಸ್ಟ್ ಇದು ಜಾತ್ರೆ ಆಗುತ್ತಂತ ಇಲ್ಲಿರೋದು ಬಸವಣ್ಣ. ಸೊ ಚೆನ್ನಾಗಾಯಿತು ದರ್ಶನ. ಆ್ಯಂಡ್ ಅವತ್ತು ಹೊಸ ಸೀರೆ ಉಟ್ಕೊಂಡಿದ್ದೆ ನಾನು. ಅಂದರೆ ಮೊನ್ನೆ ಅಮ್ಮಾರಿಗೆ ಏರಿಸಿದ್ವಲ್ಲ, ಸೊ ಆ ಸೀರೆ ಒಳಗೆ ಗಳಿಗೆ ಮುರಿಬೇಕಾಗಿತ್ತು. ಬ್ಲೌಸ್ ಡಿಫ್ರೆಂಟ್ ಇತ್ತು, ಬಟ್ ಓಕೆ ನಡೀತದ ಅನ್ನೋ ಸಲುವಾಗಿ ಅದನ್ನ ಉಟ್ಕೊಂಡಿದ್ದೆ. ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಆ್ಯಂಡ್ ಗುಂಡಣ್ಣನ ಅಲ್ಲಿ ಒಳಗೆ ಗರ್ಭಗುಡಿ ಒಳಗೆ ಕೊಟ್ರೆ ಫುಲ್ ಅಳಾಕತ್ತಿದ್ದ. ಅಲ್ಲಿ ಅವ್ರು ಒಂದು ಸ್ವಲ್ಪ ಹತ್ತಿಗೆ ಹಿಂಗೆ ನಮಸ್ಕಾರ ಮಾಡಿಸ್ತಿರ್ತಾರಲ್ಲ, ಸೊ ಅದಕ್ಕೋಸ್ಕರ ಹಂಗೆ ಅಳ್ತಿರ್ತಾನೆ. ಯಾವಾಗಲೂ ಹಂಗೆ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಒಳಗೆ ಕೊಟ್ಟಿರ್ತೀವಿ, ಅಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹೋದ ಸರಿ ಲಾಗ್ ಒಳಗೆ ನೋಡಿದ್ರೆ ಸಿದ್ದಪ್ಪಜ್ಜನ ಮಠದಾಗೂ ಕೂಡ ಹಂಗೆ ಮಾಡಿದ್ದವ. ಆ್ಯಂಡ್ ನೆಕ್ಸ್ಟ್ ಬಂದು ಅಲ್ಲಿ ಒಂದು ಸ್ವಲ್ಪ ನೋಡಿಲ್ಲ ಬಾ 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 ಅಂತ ಕರೆಯತ್ತಾರ. ನಾವು ಫೋಟೋ ತೆಗೆಸ್ಕೊಳತ್ತಿದ್ವಲ್ಲ ಒಂದು ಕಡೆ, ಅಲ್ಲಿ ಮಮ್ಮಿನ ನಾನು ಮಾಮ ಅಷ್ಟೇ ನಿಂತ್ಕೊಂಡಿದ್ವಿ. ಬಟ್ ಇವನು ಮಮ್ಮಿನೂ ಕರೆದ. ಆ್ಯಂಡ್ ಆಮೇಲೆ ಜ್ಯೂಸ್ ಕುಡಿದು ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಅವ್ನಿಗೊಂದಿಷ್ಟು ಟಾಯ್ಸ್ ಕೂಡ ತೊಗೊಂಡಿದ್ವಿ. ಸೊ ಅದರೊಳಗೆ ಈ ಬಲೂನ್ ಚೆಂಡು ಭಾಳ ಇಷ್ಟ ಆಗೈತೆ ಅವನಿಗೆ. ಎಷ್ಟು ಇದು ಮಾಡ್ತಾನಂದ್ರೆ ಅದ್ರ ಜೊತೆ ಆಟ ಆಡ್ತಾನೆ. ಅದು ಅಲ್ಲದೆ ಅವ್ನು ಮತ್ತು ಆ ಬಲೂನಿಂದ ಆ ಚೆಂಡಿಂದ ಇನ್ನೊಂದು ನಮಗೇನು ಗೊತ್ತಾಗಿದ್ದಂದ್ರೆ ಕಾಲಿಗೆ ಫಸ್ಟ್ ಕೊಟ್ಟು ಆಮೇಲೆ ಕೈಗೆ ಟಚ್ ಮಾಡ್ತಾನೆ. ಫಸ್ಟ್ ಕಾಲಿಂದ ತೊಗೊತಾನೆ. ಸಾರಿ ಡಿಸ್ಟರ್ಬ್ ಆಗತೈತಿ. ವಾಯ್ಸ್ ಓವರ್ ಕೊಡ್ಬೇಕಾರೆ ಅವ ಚೀರಾಗತ್ತಾನ. ಏನು ಮಾಡತ್ತಾನ? ಸೊ ಚೀರಾಗತ್ತಾನ. ಆ್ಯಂಡ್ ಹೀಗೆಲ್ಲ ಇತ್ತು. ಅವನಿಗೆ ಟಾಯ್ಸ್ ಕೂಡ ಭಾಳ ತಗೊಂಬಂದಿದ್ವಿ. ಒಂದು ನಾಯಿ ಮರಿ, ಒಂದು ಚೆಂಡು, ಮತ್ತು ಒಂದಿಷ್ಟು ಬಾಲು ಮತ್ತು ಬ್ಯಾಟು. ಸೊ ಹೀಗೆಲ್ಲ ಭಾಳ ಚೆನ್ನಾಗಿರೋ ಶಾಪಿಂಗ್ ಆಯಿತು ಗುಂಡಣ್ಣಗೆ ಜಾತ್ರೆಯಾಗ ಫಸ್ಟ್ ಟೈಮ್. ಅಂದರೆ ಹೋದಲ್ಲೆಲ್ಲ ತೊಗೊಂಬರ್ತಿದ್ವಿ, ಬಟ್ ಇಲ್ಲಿ ಭಾಳ ತೊಗೊಂಡ್ವಿ.